ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಹಾಗೆ ಕೆಳಗೆ ನೋಡ್ತಾ ಇದ್ರೆ ಕಾವೇರಿ ನೀರು ಹರಿತಾ ಇರುತ್ತೆ. ಇದು ನೋಡೋಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಶ್ಮಿ ಗೌಡ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಬೃಂದಾವನ ಗಾರ್ಡನ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ಇಲ್ಲಿ 100 ರೂಪೀಸ್ ಟೋಲ್ ಫೀಸ್ನ ಕೊಟ್ಟು ಒಳಗೆ ಹೋದ್ರೆ ಗಾಡಿಗಳನ್ನ ಪಾರ್ಕ್ ಮಾಡೋಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಾವು ಗಾರ್ಡನ್ ಒಳಗೆ ನಾವು ಗಾರ್ಡನ್ ಒಳಗೆ ಹೋಗೋಕ್ಕೂ ಮೊದಲು ನಮಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಜ್ಯೂಸ್, ಐಸ್ ಕ್ರೀಮ್, ಫ್ರೆಂಚ್ ಫ್ರೈಸ್, ಪಾಪ್ಕಾರ್ನ್, ಏನು ಬೇಕು ಅದನ್ನೆಲ್ಲ ಅಲ್ಲೇ ತಗೊಂಡು ತಿನ್ಬೋದು. ಹಾಗೆ ಒಳಗೂ ಸಹ ತಗೊಂಡು ಹೋಗ್ಬೋದು. ರಿತನ್ಯ ನನಗೆ ಬಬುಲ್ ಬೇಕು ಅಂತ ಕೇಳ್ತಾ ಇದ್ಲು, ತೆಕ್ಕೊಟ್ಟೆ. ಆದರೆ ಅವಳಿಗೆ ಬಬುಲ್ನ ಆರಿಸೋಕೆ ಬರ್ತಾ ಇರಲಿಲ್ಲ. ಈ ಥರ ಆರಿಸು ಅಂತ ತೋರಿಸ್ಕೊಡ್ತಾ ಇದ್ರು ಅಂಗಡಿಯವ್ರನ್ನೇ. ಹಾಗೆ ಮುಂದೆ ಹೋದ್ರೆ ಅಲ್ಲಿ ಟೆಡ್ಡಿ ಬೇರ್ ಬೇಕು, ಕಾರ್ ಬೇಕು ಅಂತೆಲ್ಲ ಕೇಳ್ತಾ ಇದ್ಲು. ಅದನ್ನೆಲ್ಲ ತಗೊಂಡ್ವಿ ಸರ್. ಒಳಗೆ ಹೋಗೋಕ್ಕೆ ಒಬ್ರಿಗೆ 50 ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕು. 10 ವರ್ಷದ ಕೆಳಗಿರೋ ಮಕ್ಕಳಿಗೆ 10 ರೂಪಾಯಿ ಟಿಕೆಟು. ಸ್ಕೂಲಿಂದ ಮಕ್ಕಳು ಟ್ರಿಪ್ಗೆ ಅಂತ ಮೈಸೂರು ಕಡೆ ಕರ್ಕೊಂಡ್ಬಂದ್ರೆ ಮಿಸ್ ಮಾಡದೆ ಎಲ್ಲರೂ ಬೃಂದಾವನ ಗಾರ್ಡನ್ಗೆ ಬರ್ತಾರೆ. ಈ ಬೃಂದಾವನ ಗಾರ್ಡನ್ ಇರೋದು ಮಂಡ್ಯ ಜಿಲ್ಲೆಯಲ್ಲಿ. ಆದರೆ ಮೈಸೂರಿಂದ 12 ಕಿಲೋಮೀಟರ್ ಆಗುತ್ತಷ್ಟೇ. ಯಾವುದಾದ್ರೂ ಕಾಂಪಿಟೇಷನ್ಗಳಲ್ಲಿ ಬೃಂದಾವನ ಗಾರ್ಡನ್ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಕನ್ಫ್ಯೂಸ್ ಆಗಿ ಮಂಡ್ಯ ಜಿಲ್ಲೆ ಅಂತ ಹೇಳೋದ್ರ ಬದಲು ಮೈಸೂರು ಜಿಲ್ಲೆ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಸಣ್ಣ ಸಣ್ಣ ಕಾಲುವೆಗಳನ್ನ ಮಾಡಿ ಮಧ್ಯದಲ್ಲಿ ಪೈಪ್ನ ಹಾಕಿ ನೀರು ಚಿಮ್ತಾ ಇರುತ್ತೆ. ಅಲ್ಲಿ ನಾವು ಕುತ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಇಲ್ಲಿ ನಾವು ಯಾವ ಟೈಮಲ್ಲಿ ಹೋದ್ರೂ ತುಂಬ ಜನ ಇರ್ತಾರೆ. ಬೃಂದಾವನ ಗಾರ್ಡನ್ಗೆ ಪ್ರವಾಸಿಗರ ಒಂದು ನೆಚ್ಚಿನ ತಾಣ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾವು ಒಳಗೆ ಹೋಗಿ ಸ್ನ್ಯಾಕ್ಸ್ನೆಲ್ಲ ತಿಂದು ಎಲ್ಲರೂ ಸ್ನ್ಯಾಕ್ಸ್ ಎಲ್ಲ ತಗೊಬಂದಿರ್ತಾರೆ. ಆದರೆ ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನ ಇಟ್ಟಿರ್ತಾರೆ. ಆ ಡಸ್ಟ್ಬಿನ್ಗಳಲ್ಲೇ ಅವ್ರು ಹಾಕ್ತಾರೆ. ಆ ಡಸ್ಟ್ಬಿನ್ಗಳು ಸಹ ಒಂಥರ ಅಟ್ರಾಕ್ಟಿವ್ ಆಗಿರ್ತವೆ. ಅಲ್ಲಿ ಪೆಂಗ್ವಿನು, ರ್ಯಾಬಿಟು ಈ ಥರ ಡಸ್ಟ್ಬಿನ್ಗಳನ್ನ ಇಟ್ಟಿರ್ತಾರೆ. ರಿತನ್ಯ ಸ್ನ್ಯಾಕ್ಸ್ ತಿಂದು ಆ ಡಸ್ಟ್ಬಿನ್ ನೋಡ್ಬಿಟ್ಟೇನೆ ನಾನು ಡಸ್ಟ್ಬಿನ್ಗೆ ಹಾಕಿ ಬರ್ತೀನಿ ಅಂತ ಅವಾಗವಾಗ ಓಡಾಡ್ತಾ ಇದ್ಲು. ಎಲ್ಲ ತಂದವರೆಲ್ಲ ಸ್ನ್ಯಾಕ್ಸ್ನ ತಿಂದು ಡಸ್ಟ್ಬಿನ್ಗಳೆಲ್ಲ ಹಾಕ್ತಾ ಇರ್ತಾರೆ. ಆದ್ರಿಂದ ಇಲ್ಲಿ ತುಂಬ ಸ್ವಚ್ಛತೆನೂ ಸಹ ಕಾಪಾಡ್ಕೊಂಡಿದ್ದಾರೆ. ಇಲ್ಲಿ ಸಣ್ಣ ಸಣ್ಣ ಮರಗಳು, ಕಲರ್ ಹೂ ಬಿಟ್ಟಿರೋ ಗಿಡಗಳು, ಇದ್ರ ಮಧ್ಯೆ ತಂಪಾದ ತಂಗಾಳಿ ಬೀಸ್ತಾ ಇರುತ್ತೆ. ಚಿಕ್ಕ ಚಿಕ್ಕ ಚಿಟ್ಟೆಗಳು, ಹಕ್ಕಿಗಳು ಸಹ ಹಾರಾಡ್ತಾ ಇರುತ್ತೆ. ಹಾಗೆ ಇಲ್ಲಿ ಒಂದು ಫಾಲ್ಸ್ ತರ ಮೇಲಿಂದ ಕೆಳಗೆ ನೀರು ಬೀಳ್ತಾ ಇರುತ್ತೆ. ಈ ನೀರು ಇದರಿಂದ ಕೆಳಗೆ ಹೋದ್ರೆ ನಮಗೆ 2 ಸ್ಟ್ಯಾಚ್ಯೂ ಇದೆ. ಅಲ್ಲಿ ರಾಧಾ ಮತ್ತೆ ಕೃಷ್ಣದು ಸ್ಟ್ಯಾಚ್ಯೂ ಇದೆ. ಅದ್ರ ಮಧ್ಯದಲ್ಲೇ ನಮ್ದು ಭಾರತ ಮ್ಯಾಪ್ ಇದೆ. ಆ ಭಾರತ ಮ್ಯಾಪ್ ಮಧ್ಯೆ ಗಾಂಧೀಜಿ ಫೋಟೋ ಸಹ ಕಾಣುತ್ತೆ. ನಾವು ಮಕ್ಕಳಿಗೆ ಹೇಳ್ತಾ ಇದ್ವಿ ಗಾಂಧೀಜಿ ಯಾರು, ಏನು ಮಾಡಿದ್ರು, ಅವ್ರ ನೆನಪಿಗೋಸ್ಕರ ಅಲ್ಲ ಫೋಟೋ ಹಾಕಿದ್ದಾರೆ ಅಂತ. ಹಾಗೆ ಇಲ್ಲಿ ಕಲರ್ ಗಿಡಗಳಿದ್ವು. ಅದು ಸ್ವಲ್ಪ ಹತ್ತೋಗ್ಬೇಕಿತ್ತು ಮೇಲ್ಗಡೆಗೆ. ಅದು ಹತ್ತಕ್ಕೆ ಕಷ್ಟ ಆಗ್ತಾ ಇತ್ತು. ಆದ್ರೂ ಹತ್ತೋಗ್ತೀವಿ ಅಂತ ಹೋಗಿ ಅಲ್ಲಿ ಬಿದ್ದು ಎದ್ದು ಬಂದ್ರು. ನಾವಿಲ್ಲಿ KRSದು ಲಾಸ್ಟ್ ಪಾಯಿಂಟಿಗೆ ಬಂದ್ರೆ ಇದು ಸುಮಾರು 60 ಎಕರೆ ವಿಸ್ತೀರ್ಣ ಇದೆ. ಈ ಫುಲ್ ವ್ಯೂನ ನಾವಲ್ಲಿ ನೋಡ್ಬೋದು. ಇಲ್ಲಿ ಮತ್ತೊಂದು ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಮತ್ತು ಸೀನಿಯರ್ ಸಿಟಿಸನ್ ಇರೋರಿಗೆ, ಯಾರಿಗೆ ಓಡಾಡಿ ಅಲ್ಲಿ ನೋಡೋಕ್ಕಾಗಲ್ವೋ ಅವ್ರಿಗೆ ಕೆಲವೊಂದು ಗಾಡಿಗಳ ವ್ಯವಸ್ಥೆನೂ ಇದೆ. ಅವ್ರ ಗಾಡಿಯಲ್ಲಿ ಕುತ್ಕೊಂಡು ಅದು ಪಾರ್ಕ್ನೆಲ್ಲ ರೌಂಡ್ ಹೊಡಿಬೋದು. ಮಕ್ಕಳಿಲ್ಲಿ ಆಟ ಆಡ್ತಾ ಇದ್ರು. ಯಾರು ಫಸ್ಟು, ನಾನು ಫಸ್ಟು, ನೀನು ಫಸ್ಟು ಅಂತ ಆಟ ಆಡ್ತಾ ಇದ್ರು. ಹಾಗೆ ಅಲ್ಲಿ ಗಿಡಗಳಲ್ಲೇನೆ ಆ ಗಿಡಗಳಿಗೆ ಶೇಪ್ ಕೊಟ್ಟಿದ್ದಾರೆ. ಪ್ರಾಣಿಗಳ ಥರ ಆನೆ ಮಾಡಿದ್ದಾರೆ, ಡಕ್ ಮಾಡಿದ್ದಾರೆ, ಈ ಥರ ಶೇಪ್ ಕೊಟ್ಟಿದ್ದಾರೆ. ಆ ಗಿಡಗಳು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದ್ರ ಮೇಲೆಲ್ಲ ಕುತ್ಕೊಂಡು ಮಕ್ಕಳು ಚುಚ್ಚಿಸ್ಕೊಂಡು ಮುಳ್ಳು ಚುಚ್ಚು ಅಂತ ಎಲ್ಲ ಆಟ ಆಡ್ತಾ ಇದ್ರು. ಹಾಗೆ ಅಲ್ಲೆಲ್ಲ ಎಷ್ಟೇ ರೌಂಡ್ ಹಿಡಿದ್ರು ಯಾರು ನಮಗೆ ಸುಸ್ತಾಗ್ತಾ ಇದೆ ಏನೂ ಹೇಳ್ತಾ ಇರಲಿಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇನ್ನು ಆ ಕಡೆ ಹೋಗೋಣ, ಗೇಮ್ಸ್ ಇದೆ, ಆಟ ಆಡೋಣ ಅನ್ನೋ ಮನಸ್ಸಲ್ಲೇ ಇದ್ರು. ಜಾರಬಂಡೆ ಇತ್ತು. ಅಲ್ಲಿ ಆ ಜಾರಬಂಡೆಯಲ್ಲಿ ಸಣ್ಣ ಸಣ್ಣ ಪೈಪ್ ಥರ ಹಾಕಿದ್ರು. ಅದೊಂಥರ ಸೌಂಡ್ ಬರ್ತಾ ಇತ್ತು. ರಿತನ್ಯ ನಾನು ಆಟ ಆಡಲ್ಲ ಇಲ್ಲಿ ಅಂತ ಹೆದರ್ಕೋತಾ ಇದ್ಲು. ಅದಕ್ಕೆ ನಾನು ಬೈತಾ ಇದ್ದೆ, ಮನೇಲಿದ್ರೆ ಪಾರ್ಕಿಗೆ ಹೋಗೋಣ, ಅಲ್ಲಿ ಆಟ ಆಡ್ಬೋದು, ಪಾರ್ಕಿಗೆ ಹೋಗೋಣ ಅಂತ ಕೇಳ್ತಾ ಇರ್ತೀಯ, ಈಗ ಕರ್ಕೊಂಬಂದ್ರೆ ಆಟ ಆಡಲ್ಲ ಅಂತ ಇದೀಯಾ, ಬಾ ಆಟ ಆಡೋಣ ಅಂತ ಆಟ ಆಡಿದ್ವಿ. ಹಾಗೆ ಅಲ್ಲಿ ಪಾರ್ಕ್ ಹತ್ರ ಉಯ್ಯಾಲೆ ಇತ್ತು. ಆ ಉಯ್ಯಾಲೆಲ್ಲೂ ಸಹ ಆಟ ಆಡ್ತೀನಿ ಅಂತ ಆ ಕಡೆಗೆ ಓಡೋದ್ಲು. ನಮ್ಮ ತೇಜಸ್ ಎಲ್ಲ ಗೇಮ್ನು ಆಟ ಆಡಿ ಎಂಜಾಯ್ ಮಾಡ್ತಿದ್ದ. ಅವ್ನು ಸ್ವಲ್ಪ ದೊಡ್ಡವನಾದ್ರಿಂದ ಯಾವ ಗೇಮ್ಗೂ ಅಷ್ಟು ಹೆದರುತ್ತಾ ಇರಲಿಲ್ಲ. ರಿತನ್ಯ ಚಿಕ್ಕವಳಲ್ವ, ನಾನು ಅದು ಆಟ ಆಡಲ್ಲ, ಸ್ವಲ್ಪ ಸೌಂಡ್ ಬರ್ತಿದೆ ಅಂತ ಹೆದರುತ್ತಾ ಇದ್ಲು. ಅವಳಿಗೆ ಉಯ್ಯಾಲೆಲ್ಲ ಆಟ ಆಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಉಯ್ಯಾಲೆಲ್ಲ ಆಟ ಆಡೋಣ ಅಂತ ಅಲ್ಲಿ ಕರ್ಕೊಂಡೋದ್ಲು. ಅಮ್ಮ ನೀನು ಕೂತ್ಕ ಅಂತ ನನ್ನ ಕೂರಿಸಿ ಆಟ ಆಡಿದ್ಲು. ಹಾಗೇನೆ ಜೋರು ತೂಗು, ನನ್ನ ತೂಗು ಅಂತ ತೂಗಿಸಿ ಆಟ ಆಡಿದ್ವಿ. ಹಾಗೆ ಹಗಲೆಲ್ಲ ಒಂಥರ ಎಂಜಾಯ್ ಮಾಡಿದ್ರೆ ಸಂಜೆ 7 ಗಂಟೆ ಆದಮೇಲೆ ಇನ್ನೊಂದು ಥರ ಅನಿಸ್ತಾ ಇರುತ್ತೆ. ಅಲ್ಲಿ ಮಧ್ಯೆ ಗಿಡಗಳ ಮಧ್ಯೆ ಬಲ್ಬ್ಗಳನ್ನ ಹಾಕಿರ್ತಾರೆ. ಆ ಬಲ್ಬ್ಗಳಲ್ಲೆಲ್ಲ ಲೈಟ್ ಆನ್ ಮಾಡ್ತಾರೆ.
ಅವು ಕಲರ್ ಕಲರ್ ಲೈಟ್ ಕಾಣ್ತಾ ಇರುತ್ತೆ. ಆ ಕಲರ್ ಕಲರ್ ಲೈಟ್ ಮಧ್ಯೆ ನೀರು ಸಹ ಚಿಮ್ತಾ ಇರುತ್ತೆ. ಮತ್ತೆ ಅಲ್ಲಿ ಕೇಸರಿ, ಬಿಳಿ, ಹಸಿರು ನಮ್ದು ಫ್ಲಾಗ್ ಕಲರ್ದು ಸಹ ಲೈಟಿಂಗ್ಸ್ನ ಹಾಕಿರ್ತಾರೆ. 7 ಗಂಟೆಗೆ ವಾಟರ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಈ ವಾಟರ್ ಮ್ಯೂಸಿಕ್ ಸ್ಟಾರ್ಟ್ ನೋಡೋಕ್ಕೆ ನಾವು ಬೋಟ್ಗಳಲ್ಲೂ ಹೋಗ್ಬೋದು. ಅದಕ್ಕೆ 60 ರೂಪಾಯಿ ಟಿಕೆಟ್ ಇರುತ್ತೆ. ಈ ಹಾಡು ಹಾಕಿರ್ತಾರೆ. ಈ ಹಾಡಿಗೆ ತಕ್ಕಂತೆ ನೀರು ಸಹ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಆ ಡ್ಯಾನ್ಸ್ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ.